Hi my dear students, welcome back to my channel. So ಇವತ್ತಿನ ಈ ವಿಡಿಯೋ ಸೀರೀಸಲ್ಲಿ ಆಸ್ ಯು ಆಲ್ ವಿಶ್ಡ್ ಫಿಸಿಕ್ಸ್ ರಿಲೇಟೆಡ್ ಆಗಿ ವಿಡಿಯೋಸ್ನ ಪೋಸ್ಟ್ ಮಾಡಿ ಅಂತ ನೀವು ರಿಕ್ವೆಸ್ಟ್ ಮಾಡಿದ್ರಿ. ಸೊ ಇನ್ ಟುಡೇಸ್ ಸೆಷನ್ ವಿ ಆರ್ ಕಮಿಂಗ್ ಅಪ್ ವಿತ್ ಫಿಸಿಕ್ಸ್. ಎಸ್ಪೆಷಲಿ ಫಿಸಿಕ್ಸ್ ಅಂತ ಹೇಳಿದಾಗ ನ್ಯೂಮರಿಕಲ್ಸ್ ರಿಲೇಟೆಡ್ ಆಗಿ ಕ್ವೆಶನ್ಸನ್ನು ಅಟೆಂಡ್ ಮಾಡೋದ್ರಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ತುಂಬಾ ಡಿಫಿಕಲ್ಟ್ ಫೇಸ್ ಮಾಡ್ತಾ ಇದ್ದೀರಾ. ಸೊ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಫ್ರಮ್ ಝೀರೋ ಟು ಸರ್ಪಾಸ್, ನಾನು ಆಲ್ರೆಡಿ ಈ ಕ್ರ್ಯಾಶ್ ಕೋರ್ಸ್ ಬಗ್ಗೆ ಹೇಳಿದ್ದೀನಿ. ಝೀರೋ ಟು ಸರ್ಪಾಸ್ ಅಂದರೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ಫ್ರಮ್ ದ ಬೇಸಿಕ್ಸ್ ಟಿಲ್ ನೀವು ಈ ಒಂದು ನ್ಯೂಮ್ಯಾರಿಕಲ್ಸನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ಇವತ್ತಿನ ಕ್ಲಾಸಲ್ಲಿ ನಾವು ನಿಮಗೆ ಗೈಡ್ ಮಾಡ್ತೀವಿ. ಸೊ ಇದನ್ನು ನಿಮಗೆ ಹೇಳ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಂಜು ವಿ. ಸೊ ಫರ್ದರ್ ಕ್ಲಾಸನ್ನು ಮಂಜು ವಿ ಕಂಟಿನ್ಯೂ ಮಾಡ್ತಾರೆ. ಹಾಯ್ ಎವ್ರಿವನ್, ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ನಾನು ಫಿಸಿಕ್ಸ್ ರಿಲೇಟೆಡ್ ಎಲೆಕ್ಟ್ರಿಸಿಟಿ ಚಾಪ್ಟರ್ದು ನ್ಯೂಮರಿಕಲ್ಸ್ ಮತ್ತು ಪ್ರಾಕ್ಟಿಕಲ್ ಕ್ವಶನ್ಸನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ಐ ಹ್ಯಾವ್ ಡಿವೈಡೆಡ್ ಇಟ್ ಇಂಟು 4 ಪಾರ್ಟ್ಸ್. ಈ 4 ಪಾರ್ಟ್ಸಿಂದ ಕೂಡ ನಾನು ಹೇಗೆ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಫ್ರಮ್ ಝೀರೋ ಏನೂ ಬರಲ್ಲ ಸರ್, ನನಗೆ ಒಂದು ಚೂರು ಕೂಡ ನ್ಯೂಮರಿಕಲ್ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಬರಲ್ಲ ಅಂಥವ್ರಿಂದ, ಅಂಥ ಕ್ವಶನ್ಸಿಂದ ಅಡ್ವಾನ್ಸ್ ಲೆವೆಲ್ ಕ್ವಶನ್ವರೆಗೂ ಕೂಡ ನಾನು ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ತಡ ಮಾಡದೆ ನಾನು ಈ ಒಂದು ಸೆಷನ್ ಶುರು ಮಾಡ್ತೀನಿ. ಸೊ ಮೊದಲೇನು ಮಾಡಿದ್ದೀನಿ, ಎಲ್ಲರಿಗೂ ಕೂಡ ತುಂಬ ಕನ್ಫ್ಯೂಸ್ ಆಗೋದಂದ್ರೆ ಫಾರ್ಮುಲಾ. ಸೊ ನಾನು ಎಲ್ಲ ಫಾರ್ಮುಲಾಸ್ನು ಕೂಡ ಒಂದು ಕಡೆ ಲಿಸ್ಟ್ ಮಾಡಿದ್ದೀನಿ. ಒಂದೊಂದೇ ಫಾರ್ಮುಲಾಸ್ದು ಲಿಸ್ಟನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ದ ಫಸ್ಟ್ ಫಾರ್ಮುಲಾ, ನಿಮ್ಮ ಬುಕ್ಕಲ್ಲಿರುವಂಥ ಫಸ್ಟ್ ಫಾರ್ಮುಲಾ ಏನಂತಂದರೆ I = Q/T. ಸೊ ಇದನ್ನ ನನ್ನ ಜೊತೆ ನೀವು ಬರ್ಕೊಳ್ಳಿ. ನಾನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೀವು ಕೂಡ ಒಂದು ಪೆನ್ ಪೇಪರ್ ಇಟ್ಕೊಂಡು ಜೊತೆಗೆ ಸಾಲ್ವ್ ಮಾಡಿ, ಅದಕ್ಕೆ ಬೇರೆ ಬೇರೆ ವ್ಯಾಲ್ಯೂಸ್ ಹಾಕ್ಕೊಂಡು ಸಾಲ್ವ್ ಮಾಡಿ. ನೀವು ಎಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡ್ತೀರೋ ಎಕ್ಸಾಮಲ್ಲಿ ಯಾವ ಕ್ವಶನ್ ಕೊಟ್ಟರು ಕೂಡ ನೀವು ಆರಾಮಾಗಿ ಉತ್ತರನ ಬರಿಬೋದು. ದ ಫಸ್ಟ್ ಈಕ್ವೇಶನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಅಂತಂದರೆ I = Q/T. ಏನು I = Q/T ಅಂತಂದರೆ, ದ ಅಮೌಂಟ್ ಆಫ್ ಚಾರ್ಜ್ ಪಾಸ್ಡ್ ಇನ್ ಅ ಯೂನಿಟ್ ಟೈಮ್ ಅಂತ ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಅಸ್ ಕರೆಂಟ್. ಸೊ ಐ ಅಂದರೆ ಏನಿಲ್ಲಿ ಕರೆಂಟ್, ಕ್ಯೂ ಅಂದರೆ ಚಾರ್ಜ್, ಟಿ ಅಂದರೆ ಟೈಮ್. ಸೊ ಈಗ ಕ್ಯೂದು SI ಯೂನಿಟ್ ನೋಡ್ಕೊಳ್ಳಿ. ಕ್ಯೂ ಇಸ್ ನಥಿಂಗ್ ಬಟ್ ಇಟ್ ಈಸ್ ಕೂಲಮ್. ಟೈಮ್ ಅಂದರೆ ಇಟ್ ಈಸ್ ಡಿನೋಟೆಡ್ ಬೈ ಎಸ್. ಐನ ಯಾವ SI ಯೂನಿಟಿಂದ ಡಿನೋಟ್ ಮಾಡ್ತೀವಿ? ಆಂಪಿಯರಿಂದ. ಸೊ ಇಲ್ಲೊಂದು ಕ್ವಶನ್ ಅನ್ನು ರೇಸ್ ಮಾಡ್ತಾರೆ, ಏನಂತ? ಡಿಫೈನ್ 1 ಆಂಪಿಯರ್. ಹಾಗಂದ್ರೆ ಏನು? 1 ಕೂಲಮ್ ಆಫ್ ಚಾರ್ಜ್ ಪಾಸ್ಡ್ ಇನ್ 1 ಸೆಕೆಂಡ್ ಅಂತ ಅರ್ಥ. ನೀವು ಎಕ್ಸಾಮಲ್ಲಿ ಸೆಂಟೆನ್ಸ್ ಎಲ್ಲಾರು ಬರಿಬೋದು, ಅಥವಾ ಈ ಒಂದು ಈಕ್ವೇಶನ್ ಅನ್ನಾರು ಕೂಡ ಬರಿಬೋದು. ಸೊ ಇದು ಫಸ್ಟ್ ಫಾರ್ಮುಲಾ. ಇಲ್ಲೇನು ಮಾಡ್ಬೋದು, ನಿಮಗೆ ಚಾರ್ಜ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಏನಂತ? ಇಫ್ Q = 6 ಕೂಲಮ್, ಟೈಮ್ ಕೊಟ್ಟಿರ್ತಾರೆ 1 ಮಿನಿಟ್, ಟೈಮ್ ಈಕ್ವಲ್ಸ್ 1 ಮಿನಿಟ್ ಅಂತ ಹೇಳ್ಕೊಟ್ಟಿರ್ತಾರೆ. ಸೊ ಫೈಂಡ್ ದ ಅಮೌಂಟ್ ಆಫ್ ಕರೆಂಟ್ ಅಂತ ಕೇಳ್ತಾರೆ, ಐ ಎಷ್ಟು ಅಂತ ಕೇಳ್ತಾರೆ. ಸೊ ನಿಮಗೆ ಫಾರ್ಮುಲಾ ಗೊತ್ತಿದೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಟಿ ವ್ಯಾಲ್ಯೂ ಏನು? 1 ಮಿನಿಟ್ ಅಂತ ಕೊಟ್ಟಿರ್ತಾರೆ, ಬಟ್ SI ಯೂನಿಟ್ ಏನಿರುತ್ತೆ? ಸೆಕೆಂಡ್ಸ್ ಇರುತ್ತೆ. ಸೊ ನೀವೇನು ಮಾಡಬೇಕು, ಅದನ್ನು ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೊ 1 ಮಿನಿಟ್ ಅಂದರೆ ಎಷ್ಟು ಸೆಕೆಂಡ್ ಬರುತ್ತೆ? 60 ಸೆಕೆಂಡ್ಸ್ ಬರುತ್ತೆ. ಸೊ ಫಾರ್ಮುಲಾ ಗೊತ್ತಿದೆ ನಿಮಗೆ, I = Q/T. ಕ್ಯೂ ಎಷ್ಟಿದೆ? 6 ಇದೆ. ಮತ್ತು ಟೈಮ್ ಎಷ್ಟಿದೆ? 60 ಸೆಕೆಂಡ್ಸ್ ಇದೆ. ಸೊ ಈಗ ಏನು ಮಾಡ್ತೀರಾ? 6 ಡಿವೈಡೆಡ್ ಬೈ 60 ಅಂದರೆ 6 1s 6 10s. ಇದೇನಾಗುತ್ತೆ? 1/10 ಅಂದರೆ 0.1 ಆಂಪಿಯರ್. ಸೊ ಇದೆಲ್ಲರಿಗೂ ಕೂಡ ಅರ್ಥ ಆಯಿತು ಅನ್ಕೋತೀನಿ. ಈ ಥರದ ಕ್ವಶನ್ನು ಸಾಲ್ವ್ ಮಾಡಿಸ್ತೀನಿ, ಮತ್ತು ಕೆಲವು ಅಡ್ವಾನ್ಸ್ ಕ್ವಶನ್ಸ್ ಕೂಡ ನಾನು ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಸೊ ದ ನೆಕ್ಸ್ಟ್ ಈಕ್ವೇಶನ್ ಇಸ್ ರಿಲೇಟೆಡ್ ಟು ಯುವರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಏನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ, ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಮೂವ್ ಯೂನಿಟ್ ಚಾರ್ಜ್ ಫ್ರಮ್ 1 ಪಾಯಿಂಟ್ ಟು ಅನದರ್. ಸೊ ಇಲ್ಲೇನು ಹೇಳ್ತಾ ಇದೆ ಫಾರ್ಮುಲಾ? V = W/Q. ವಿ ಅಂದ್ರೆ ಏನಿಲ್ಲಿ? ಪೊಟೆನ್ಷಿಯಲ್ ಡಿಫ್ರೆನ್ಸ್. ಆದ್ರೆ SI ಯೂನಿಟ್ ಏನು? ವೋಲ್ಟ್. ಸೊ ವರ್ಕ್ ಡನ್ ಅಂದ್ರೆ ಏನು? W. ಸೊ W ಅಂದ್ರೆ ವರ್ಕ್ ಡನ್, ಇಟ್ಸ್ SI ಯೂನಿಟ್ ಇಸ್ ಜೌಲ್ಸ್. ಅಂಡ್ ಕ್ಯೂ ಅಂದ್ರೆ ಏನು? ಮೊದಲೇ ಹೇಳ್ದಂಗೆ ಇದು ಚಾರ್ಜ್, ಇದ್ರ SI ಯೂನಿಟ್ ಬಂದು ಕೂಲಮ್. ವೋಲ್ಟು ವಿನಲ್ಲೇ ಡಿನೋಟ್ ಮಾಡ್ತೀವಿ. V = J/C ಅಂತ ಕೂಡ ಹೇಳ್ತೀವಿ. ಸೊ ಇಲ್ಲೊಂದು ಕ್ವಶನ್ ರೇಸ್ ಮತ್ತೆ ಮಾಡ್ತಾರೆ, ಏನಂತ? ಡಿಫೈನ್ 1 ವೋಲ್ಟ್. ಆಗ ಏನು ಬರಿಬೇಕು ಆನ್ಸರ್ ಸರ್ ಅಂದರೆ, ದ 1 ಜೌಲ್ ಆಫ್ ವರ್ಕ್ ಡನ್ ಇನ್ ಪಾಸಿಂಗ್ 1 ಕೂಲಮ್ ಆಫ್ ಚಾರ್ಜ್ ಫ್ರಮ್ 1 ಪಾಯಿಂಟ್ ಟು ಅನದರ್ ಅಂತ ಹೇಳಿ ಸ್ಟೇಟ್ಮೆಂಟ್ ಅಲ್ಲೂ ಬರಿಬೋದು, ಅಥವಾ ಈ ಒಂದು ಈಕ್ವೇಶನ್ ಫಾರ್ಮ್ ಅಲ್ಲೂ ಕೂಡ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲೂ ಕೂಡ ನಿಮ್ಗೆ ಏನು ಮಾಡ್ಬೋದು, ಕೆಲವು ವ್ಯಾಲ್ಯೂಸನ್ನ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ ರೈಸ್ ಮಾಡ್ಬೋದು. ಒಂದು ವರ್ಕ್ ಡನ್ ಮತ್ತೆ
ಚಾರ್ಜ್ದು ವ್ಯಾಲ್ಯೂಸ್ ಕೊಟ್ಬಿಟ್ಟು ವೋಲ್ಟ್ದು ಏನು ವ್ಯಾಲ್ಯೂ ಕಂಡುಹಿಡಕ್ಕೆ ಹೇಳ್ತಾರೆ, ಅಥವಾ ವೋಲ್ಟ್ ಮತ್ತೆ ಚಾರ್ಜ್ದು ವ್ಯಾಲ್ಯೂ ಕೊಟ್ಬಿಟ್ಟು ವರ್ಕ್ ಡನ್ ಅದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ. ಸೊ ಇದು ಕೂಡ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ದ ನೆಕ್ಸ್ಟ್ ಪಾಯಿಂಟ್ ಇಸ್, ಇಲ್ಲಿ ನೀವು ಫಾರ್ಮುಲಾನ ಚೇಂಜ್ ಮಾಡ್ಕೊಬಹುದು. ಇಲ್ಲಿ ವರ್ಕ್ ಡನ್ದು SI ಯೂನಿಟ್ ಏನಾಗಿದೆ, ಜೌಲ್ಸ್ ಆಗಿದೆ. ಸೊ ಜೌಲ್ಸ್ ಇನ್ಯಾವ್ದ್ಯಾವ್ದ್ರದ್ದು SI ಯೂನಿಟ್ ಆಗುತ್ತೆ ಅಂದ್ರೆ ಹೀಟ್ ಆಗುತ್ತೆ. ಹೀಟ್ದು SI ಯೂನಿಟ್ ಕೂಡ ಜೌಲ್ಸೆ. ಮತ್ತೆ ಏನಾಗುತ್ತೆ, ಎನರ್ಜಿದು ಕೂಡ SI ಯೂನಿಟ್ ಏನು, ಜೌಲ್ಸ್. ನೀವು ಫಾರ್ಮುಲಾನ ರೀಅರೇಂಜ್ ಮಾಡಕ್ ಹೋದ್ರೆ ಈಗ ನೋಡ್ಕೊಳ್ಳಿ, W ಏನಾಗುತ್ತೆ, V ಇಂಟು Q ಆಗುತ್ತೆ. ಸೊ ನಿಮ್ಗೆ V ಮತ್ತೆ Q ನ ಕೊಟ್ಬಿಟ್ಟು ಒಂದು ವರ್ಕ್ ಡನ್ ಆದ್ರೂ ಫೈಂಡ್ ಮಾಡಕ್ ಹೇಳ್ತಾರೆ ಇಲ್ವಾ. ಸ್ವಲ್ಪ ಅಡ್ವಾನ್ಸ್ ಆಗಿ ಏನ್ ಕೇಳ್ತಾರೆ, ಹೀಟ್ ಪ್ರೊಡ್ಯೂಸ್ಡ್ ಅಥವಾ ಎನರ್ಜಿ ಕನ್ಸ್ಯೂಮ್ಡ್ ಅಂತ ಕೂಡ ಕೇಳ್ತಾರೆ. ಆಗ ಫಾರ್ಮುಲಾ ಏನಾಗುತ್ತೆ, ಇದೇ ಆಗುತ್ತೆ, V ಇಂಟು Q ಆಗುತ್ತೆ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಅಲ್ಲಿ ಯಾವ ಕ್ವಶನ್ ಅಲ್ಲಿ V ಮತ್ತೆ Q ಕೊಟ್ಬಿಟ್ಟು ಇದೇನಪ್ಪ ಹೀಟ್ ಕೇಳ್ತಾ ಇದ್ದಾನೆ, ಎನರ್ಜಿ ಕೇಳ್ತಾ ಇದ್ದಾನೆ ಅಂತ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ಒಂದೇ ಫಾರ್ಮುಲಾ, WHE ಮೂರು ಕೂಡ ಒಂದೇ, ವರ್ಕ್ ಡನ್, ಹೀಟ್ ಮತ್ತೆ ಎನರ್ಜಿ ಪ್ರೊಡ್ಯೂಸ್ಡ್ ಮೂರ್ದು ಒಂದೇ. ಯಾಕಂದ್ರೆ SI ಯೂನಿಟ್ ಏನು ಮೂರ್ದು ಜೌಲ್ಸ್. ಸೊ ಇದು ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಬರೋದೇನು, V is equal to I. V is directly proportional to I. V is directly proportional to resistance. Resistance SI ಯೂನಿಟ್ ಏನು, ಓಮ್. ಇದನ್ನು ಮರಿಬೇಡಿ. ನೀವು ಮತ್ತೆ ಪದೇ ಹೇಳ್ತಾ ಇದ್ದೀನಿ ನಾನು, ಯಾವುದೇ ಕಾರಣಕ್ಕೂ ಕೂಡ ಎಕ್ಸಾಮ್ ಅಲ್ಲಿ SI ಯೂನಿಟ್ ಅನ್ನ ಬರೆಯೋದನ್ನ ಮರಿಬೇಡಿ. ಸೊ ಇದೇನ್ ಹೇಳ್ತಾ ಇದೆ, ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಇದೇನಿದು ನಿಮ್ಗೆ ಓಮ್ಸ್ ಲಾ. ಸೊ ಇದು ಓಮ್ಸ್ ಲಾ ಡೆಫಿನೇಷನ್ ಬಗ್ಗೆ ಹೇಳ್ತಾ ಇದೆ. ಸೊ ಈಗ ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಕ್ಕೆ ತುಂಬಾ ಈಸಿ ಟ್ರಿಕ್, ಈ ಒಂದು ಟ್ರಯಾಂಗಲ್ ನ ನೆನ್ಪಿಟ್ಕೋಬೇಡಿ. ಸೊ ಇಲ್ಲಿ ಏನಿದೆ, VIR ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ V ಕೇಳಿದ್ರೆ I ಇಂಟು R ಮಾಡಿ, I ಕೇಳಿದ್ರೆ V ಡಿವೈಡೆಡ್ ಬೈ R ಮಾಡ್ತೀರಾ, R ಕೇಳಿದ್ರೆ V ಡಿವೈಡೆಡ್ ಬೈ I ಮಾಡ್ತೀರಾ. ವೆರಿ ಸಿಂಪಲ್. ಸೊ ನೆಕ್ಸ್ಟ್ ಫಾರ್ಮುಲಾಸ್ಗೆ ನಾನು ಹೋಗ್ತಾ ಇದ್ದೀನಿ. ದೀಸ್ ಆರ್ ದ ಬೇಸಿಕ್ ಫಾರ್ಮುಲಾ. ಈ ಮೂರನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಮರಿಕ್ ಹೋಗ್ಬೇಡಿ. ನೆಕ್ಸ್ಟ್ ಬರುವಂತ ಫಾರ್ಮುಲಾಸ್ ಯಾವುದು, ಇಟ್ ಇಸ್ ರಿಗಾರ್ಡಿಂಗ್ ಟು ಯೋರ್ ರೆಸಿಸ್ಟೆನ್ಸ್. ಇದು ಏನ್ ಹೇಳ್ತಾ ಇದೆ, ಮೊದಲನೇದು ರೆಸಿಸ್ಟಿವಿಟಿ ಬಗ್ಗೆ ಹೇಳ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, R ಈಕ್ವಲ್ಸ್ ರೋ L ಬೈ A. ಸೊ ಇಲ್ಲಿ ರೋ ಅಂದ್ರೆ ಏನು, ರೆಸಿಸ್ಟಿವಿಟಿ. ರೋ ಅಂದ್ರೆ ರೆಸಿಸ್ಟಿವಿಟಿ. L ಅಂದ್ರೆ ಏನು, ಲೆಂತ್ ಆಫ್ ದ ಕಂಡಕ್ಟರ್. A ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಇಲ್ಲೇನ್ ಮಾಡ್ತಾರೆ, ಇಲ್ಲೂ ಕೂಡ ನಿಮ್ಗೆ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ನ ಕೊಟ್ಬಿಟ್ಟು ಯಾವ್ದಾದ್ರು ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಕ್ ಹೇಳ್ತಾರೆ. ಇದರ್ ನಿಮ್ಗೆ RLA ವ್ಯಾಲ್ಯೂಸ್ ಕೊಟ್ಬಿಟ್ಟು ರೆಸಿಸ್ಟಿವಿಟಿದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ ಹೇಳ್ತಾರೆ. ಸೊ ನಿಮ್ಗೆ SI ಯೂನಿಟ್ಸ್ ಗೊತ್ತಿರಬೇಕು. ಲೆಂತ್ SI ಯೂನಿಟ್ ಇಟ್ ಇಸ್ ಮೀಟರ್. ಏರಿಯಾದು SI ಯೂನಿಟ್ ಕೂಡ ಏನಾಗುತ್ತೆ, ಮೀಟರ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ರೆಸಿಸ್ಟಿವಿಟಿದು ಏನಾಗುತ್ತೆ, SI ಯೂನಿಟ್. ಸೊ ಇಲ್ಲಿ ನಾನು ಡಿರೈವ್ ಮಾಡ್ತೀನಿ ಏನಾಗುತ್ತೆ ಅಂತ. ಸೊ ಇಲ್ಲಿ ಏನಾಗುತ್ತೆ, ರೋ ಏನಾಗುತ್ತೆ, ಎನ ಮೇಲ್ ಕಳಿಸಿ R ಅನ್ನು ಕೆಳಗೆ ಕಳಿಸ್ತೀನಿ. ಸೊ RA ಬೈ L. ಸೊ ರೆಸಿಸ್ಟೆಂಟ್ದು SI ಯೂನಿಟ್ ಏನು, ಓಮ್. ಏರಿಯಾದು ಮೀಟರ್ ಸ್ಕ್ವೇರ್, ಲೆಂತ್ದು ಮೀಟರ್. ಸೊ ಮೀಟರ್ ಮತ್ತೆ 1 ಮೀಟರ್ ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದು ಓಮ್ ಮೀಟರ್. ಸೊ ರೆಸಿಸ್ಟಿವಿಟಿದು SI ಯೂನಿಟ್ ಬಂದು ಓಮ್ ಮೀಟರ್. ದ ನೆಕ್ಸ್ಟ್ ಥಿಂಗ್ ಇಸ್ ದ ಅರೇಂಜ್ಮೆಂಟ್ ಆಫ್ ರೆಸಿಸ್ಟೆನ್ಸ್. ಅರೇಂಜ್ಮೆಂಟ್ ರೆಸಿಸ್ಟೆನ್ಸ್ ಬಗ್ಗೆ ಹೇಳ್ತೀವಿ. ಒಂದು ಸೀರೀಸ್ ಬರುತ್ತೆ, ಒಂದು ಸೀರೀಸ್ ಅರೇಂಜ್ಮೆಂಟ್ ಬರುತ್ತೆ, ಇನ್ನೊಂದು ಪ್ಯಾರಲಲ್ ಅರೇಂಜ್ಮೆಂಟ್ ಬರುತ್ತೆ, ಪ್ಯಾರಲಲ್. ಸೊ ಸೀರೀಸ್ ಅರೇಂಜ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ರೆಸಿಸ್ಟೆನ್ಸ್ ನ ಕೂಡ ಆಡ್ ಮಾಡ್ತಾ ಹೋಗ್ತೀರಾ. ಸೊ R1 R2 R3 ಕೊಟ್ಟಿದ್ರೆ ಡೈರೆಕ್ಟ್ ಆಗಿ RS is equal to R1 plus R2 plus R3 ಮಾಡ್ತೀರಾ. ಅಥವಾ ಪ್ಯಾರಲಲ್ ಕೊಟ್ಟಿದ್ರೆ 1/RP ಈಕ್ವಲ್ಸ್ 1/R1 ಪ್ಲಸ್ 1/R2 ಪ್ಲಸ್ 1/R3. ಇದು ತುಂಬಾ ಸಿಂಪಲ್ ಫಾರ್ಮುಲಾ. ನೆಕ್ಸ್ಟ್ ಫಾರ್ಮುಲಾ ಬರೋದು ಹೀಟ್. ಸೊ ಇಲ್ಲಿ ಏನಾಗುತ್ತೆ, H ಈಕ್ವಲ್ಸ್ I²RT ಅಂತ ಹೇಳ್ತೀನಿ. ಸೊ ಇಲ್ಲಿ ಏನ್ ಮಾಡ್ಬೋದು, ನಾನು ಮತ್ತೆ ಫಾರ್ಮುಲಾಸ್ ಡಿರೈವ್ ಮಾಡ್ತಾ ಹೋಗ್ಬೋದು. ಸೊ ನಾನು H ಏನಂತ, I ಏನಂತ ಬರಿಬೋದು, V/R ಅಂತ ಬರಿಬೋದು. ಸೊ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಮಾಡ್ತೀನಿ, R ಇಂಟು T. ಸೊ ಇಲ್ಲಿ ಏನಾಗುತ್ತೆ, H is equal to V² by R² ಇಂಟು R ಇಂಟು T ಆಗುತ್ತೆ. ಇಲ್ಲಿ ನೋಡಿ, R ಮತ್ತೆ 1R ಕ್ಯಾನ್ಸಲ್ ಆಯ್ತು. ಸೊ ಏನು ಉಳ್ಕೋತು, H is equal to V² by R T ಆಯ್ತು. ಓಕೆನಾ. ನೆಕ್ಸ್ಟ್ ಮತ್ತೆ ಡಿರೈವ್ ಮಾಡ್ಬೋದು. ಏನಂತ, ನಾನಿಲ್ಲಿ ಬೇರೆ ಒಂದನ್ನು ತಗೋತೀನಿ. ಈಗ
ಇಲ್ಲೇನಿದೆ ವಿ ಸ್ಕ್ವೇರ್ ಬೈ ಆರ್ ಇಂಟು ಟಿ ಅಂತಲ್ವಾ, ನಾನು ಇಲ್ಲಿ ಐ ತಗೊಂಡೆ. ಈಗ ನಾನು ಆರ್ ತಗೋತೀನಿ. ಏನಾಗುತ್ತೆ ಈಗ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್. ಆರ್ ಅಂದ್ರೆ ಏನು, ವಿ ಐ ಅಲ್ವಾ. ಆರ್ ಅಂದ್ರೆ ನೋಡ್ಕೊಳ್ಳಿ ವಿ ಬೈ ಐ ಅಲ್ವಾ. ಸೊ ಐ ಸ್ಕ್ವೇರ್ ಇಂಟು ವಿ ಬೈ ಐ ಇಂಟು ಟಿ. ಸೊ ಈಗ ಏನಾಗುತ್ತೆ, ಒನ್ ಐ ಮತ್ತೆ ಒನ್ ಐ ಕ್ಯಾನ್ಸಲ್ ಆಗುತ್ತೆ. ಹೆಚ್ ಇಸ್ ಈಕ್ವಲ್ ಟು ಐ ಇಂಟು ವಿ ಇಂಟು ಟಿ ಆಗುತ್ತೆ. ಇದು ಕೂಡ ಒಂದು ಫಾರ್ಮುಲಾ. ಸೊ ಎಲ್ಲ ಫಾರ್ಮುಲಾಸ್ನು ನೋಟ್ ಮಾಡ್ಕೊಳ್ಳಿ. ಅವನು ಡೈರೆಕ್ಟಾಗಿ ಬರೀ ಐ ಆರ್ ಟಿ ಕರೆಂಟು ರೆಸಿಸ್ಟೆನ್ಸ್ ಟೈಮನ್ನು ಕೊಟ್ಬಿಟ್ಟು ಹೀಟ್ ಕೇಳಲ್ಲ. ಅಕಸ್ಮಾತ್ ಅವ್ರೇನು ಮಾಡ್ಬೋದು, ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸು ರೆಸಿಸ್ಟೆನ್ಸ್ ಟೈಮ್ ಮೂರನ್ನೇ ಕೇಳ್ಬೋದು, ಅಥವಾ ಡೈರೆಕ್ಟಾಗಿ ಕರೆಂಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮತ್ತೆ ಟೈಮನ್ನ ಕೇಳಿ ನಿಮ್ಗೆ ಏನು ಮಾಡ್ಬೋದು, ಹೀಟ್ ವ್ಯಾಲ್ಯೂನ ಕೇಳ್ಬೋದು. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಐ ಮೂವಿಂಗ್ ಟು ದ ನೆಕ್ಸ್ಟ್ ಫಾರ್ಮುಲೆ. ಇದೊಂದು ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ, ಪವರ್ ಫಾರ್ಮುಲಾ. 4 ತರ ಇದೆ. ಒಂದು ಪಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಟಿ, ವರ್ಕ್ ಡನ್ ಪರ್ ಯೂನಿಟ್ ಟೈಮ್. ನೆಕ್ಸ್ಟ್ ಬರೋದು ಅದು ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್, ಪಿ ಇಸ್ ಈಕ್ವಲ್ ಟು ವಿ ಐ, ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಐ. 4 ಕೂಡ ನೆನ್ಪಿಟ್ಕೊಳ್ಳಿ. ಇದರಿಂದ ಯಾವ ತರ ಕ್ವಶನ್ ಕೇಳ್ತಾರೆ, ಒಂದು MCQ ಬೇಸ್ಡ್ ಕ್ವಶನ್ ಕೊಡ್ತಾರೆ. 4 ಪವರ್ ಫಾರ್ಮುಲಾ ಕೊಟ್ಬಿಟ್ಟು ಇದ್ರಲ್ಲಿ ಒಂದು ಇನ್ಕರೆಕ್ಟ್ ಪವರ್ ಫಾರ್ಮುಲಾ ಇದೆ. ವಿಚ್ ಒನ್ ಇಸ್ ದ ಫಾರ್ಮುಲಾ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಪವರ್ ಅಂತ ಕೇಳ್ತಾರೆ. ಸೊ ಹಾಗೇನ್ ಮಾಡ್ಬೇಕು, ಇವು 4 ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಇದನ್ನ ಬಿಟ್ಟು ಇನ್ಯಾವ್ದಾದ್ರು ಇದ್ರೆ ಅದು ನಿಮ್ಮ ಆನ್ಸರ್ ಆಗಿರುತ್ತೆ. ಅಟ್ ಲಾಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ, ಬಟ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ ಕೇಳಿದಾಗ ಏನಾಗುತ್ತೆ, ನೀವು ಪವರ್ ಇಂಟು ಟೈಮ್ ಅನ್ನ ಮಾಡ್ಬೇಕಾಗುತ್ತೆ. ಪವರ್ ಮತ್ತೆ ಟೈಮ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಎನರ್ಜಿ ವ್ಯಾಲ್ಯೂ ಸಿಗುತ್ತೆ. ಸೊ ಇದು ಕೂಡ ಲಾಸ್ಟ್ ಫಾರ್ಮುಲಾ ಆಗುತ್ತೆ. ಈಗ ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ತಾ ಇದ್ದೀನಿ, ನ್ಯೂಮರಿಕಲ್ ಕ್ವಶನ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ನಾನು ಇವತ್ತಿಂದ ಐ ಹ್ಯಾವ್ ಟಾರ್ಗೆಟೆಡ್ ಫಾರ್ 100 ಕ್ವಶನ್ಸ್. ಸೊ ಒಂದು ಪಾರ್ಟಲ್ಲಿ 25/25 ಡಿವೈಡ್ ಮಾಡ್ಕೊಂಡಿದ್ದೀನಿ. ಅದ್ರಲ್ಲಿ ಹೇಗೆ ಡಿವೈಡ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಸ್ವಲ್ಪ ನ್ಯೂಮರಲ್ಸ್ ಮತ್ತೆ ಸ್ವಲ್ಪ ಪ್ರಾಕ್ಟಿಕಲ್ ಕ್ವಶನ್ಸ್ ಅನ್ನೋ ತರ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ನ್ಯೂಮರಲ್ಸ್ ಇಸ್ ರಿಲೇಟೆಡ್ ಟು ಯುವರ್ ನಂಬರ್ಸ್, ಮತ್ತೆ ಪ್ರಾಕ್ಟಿಕಲ್ಸ್ ಇಸ್ ರಿಲೇಟೆಡ್ ಟು ಯುವರ್ ಮೆಂಟಲ್ ಎಬಿಲಿಟಿ. So first question is, the current of 1.2 ampere is drawn by a filament of an electric bulb for 10 minutes. Find the electric charge that follows through the circuit. ಸೊ ಯಾವುದೇ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀರಾ ಅಂದ್ರೆ ಮೊದಲು ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವ್ನು ಮೊದಲು ಏನ್ ಕೊಟ್ಟಿದ್ದಾನೆ, ಆ ಕರೆಂಟ್ ಆಫ್ 1.2 ಆಂಪಿಯರ್ ಬರ್ಕೊಳ್ಳಿ. ಕರೆಂಟ್ ಆಫ್ 1.2 ಆಂಪಿಯರ್. ಕರೆಂಟ್ ಅಂದ್ರೆ ಏನು, ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ, ಐ ಇಂದ ಡಿನೋಟ್ ಮಾಡ್ತೀವಿ ಅಲ್ವಾ. ಎಷ್ಟು ಕೊಟ್ಟಿದ್ದಾನೆ ವ್ಯಾಲ್ಯೂ, 1.2 ಆಂಪಿಯರ್. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಬೈ ಅ ಫಿಲಮೆಂಟ್ ಆಫ್ ಅನ್ ಎಲೆಕ್ಟ್ರಿಕ್ ಬಲ್ಬ್ ಫಾರ್ 10 ಮಿನಿಟ್ಸ್ ಅಂತ ಹೇಳಿದ್ದಾರೆ. 10 ಮಿನಿಟ್ಸ್ ಅಂದ್ರೆ ಏನು, ಟೈಮ್ ಕೊಟ್ಟಿದ್ದಾರೆ, ಟಿ ಕೊಟ್ಟಿದ್ದಾರೆ. ಎಷ್ಟು, 10 ಮಿನಿಟ್ಸ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ, ಫೈಂಡ್ ದ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಏನು, ಕ್ಯೂ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ನೋಡಿ, ಮೂರಕ್ಕೂ ರಿಲೇಟ್ ಆಗಿರುವಂತ ಫಾರ್ಮುಲಾ ಏನು, ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಲ್ವಾ. ಬಟ್ ಇಲ್ಲಿ ನೋಟಿಸ್ ಮಾಡ್ಬೇಕು, ನೀವು ಕೊಟ್ಟಿರುವಂತ SI ಯೂನಿಟ್ ಸ್ಟ್ಯಾಂಡರ್ಡ್ ಆಗಿದ್ಯಾ ಇಲ್ವಾ ಅಂತ. ಇಲ್ಲಿ ನೋಡಿ, ಕರೆಂಟ್ SI ಯೂನಿಟ್ ಕರೆಕ್ಟ್ ಆಗಿದೆ ಆಂಪಿಯರ್, ಬಟ್ ಟೈಮ್ ನೋಡಕ್ ಹೋದ್ರೆ ಅವನು ಮಿನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನಾವು ಇದನ್ನ ಯಾವ್ದು ಕನ್ವರ್ಟ್ ಮಾಡ್ಕೋಬೇಕು, ಸೆಕೆಂಡ್ಸ್ಗೆ. 10 ಮಿನಿಟ್ಸ್ ಅಂದ್ರೆ ಎಷ್ಟು ಸೆಕೆಂಡ್ ಆಗುತ್ತೆ, 1 ಮಿನಿಟ್ಗೆ 60 ಸೆಕೆಂಡ್. ಸೊ 10 ಮಿನಿಟ್ಗೆ ಎಷ್ಟು ಸೆಕೆಂಡ್ ಅಂತ ಕೇಳಿದಾಗ 10 ಇಂಟು 60 ಮಾಡ್ಕೋತೀರಾ, ಎಷ್ಟಾಗುತ್ತೆ, 600 ಸೆಕೆಂಡ್ಸ್ ಆಗುತ್ತೆ. ಸೊ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಏನ್ ಕೇಳಿದ್ದಾರೆ, ಕ್ಯೂ ಕೇಳಿದ್ದಾರೆ. ಸೊ ಆಗ ನೀವೇನ್ ಮಾಡ್ತೀರಾ, ಟಿ ನ ಮೇಲ್ಗಡೆ ಕಳಿಸ್ತೀರಾ. ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ ಆಗುತ್ತೆ. ಸೊ ಐ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ 1.2, ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ 600 ಸೆಕೆಂಡ್. ಸೊ 1.2 ಇಂಟು 6 ಅಂತಂದ್ರೆ ಏನ್ ಬರುತ್ತೆ, 12 6 72. 1 ಪಾಯಿಂಟ್ ಇದೆ, 1 0ನ ಕಳ್ದಾಕ್ತೀನಿ. ಸೊ 1 0 ಬರೀತೀನಿ. ಸೊ ಕ್ಯೂದು SI ಯೂನಿಟ್ ಬಂದು ಕೂಲಮ್. ಸೊ ದಿಸ್ ಇಸ್ ಯುವರ್ ಆನ್ಸರ್. ವೆರಿ ವೆರಿ ಸಿಂಪಲ್ ಕ್ವಶನ್. ಅವ್ನು ಏನ್ ಕ್ವಶನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಏನ್ ಕೊಟ್ಟಿದ್ದಾರೆ ಅದರಿಂದ ಬರ್ಕೊಳ್ಳಿ ಏನೇನ್ ಕೊಟ್ಟಿದ್ದಾರೆ ಅಂತ. ಫಾರ್ಮುಲಾ ಯಾವ್ದಕ್ಕೆ ರಿಲೇಟ್ ಆಗಿದೆ ನೋಡ್ಕೊಳ್ಳಿ, ಅದನ್ನ ಡೈರೆಕ್ಟ್ ಆಗಿ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ದ ನೆಕ್ಸ್ಟ್ ಕ್ವಶನ್, how much work is done in moving a charge of 5 coulomb across 2 points having a potential difference 24 volt ಅಂತ ಕೇಳಿದಾನೆ. ಸೊ ಅವ್ನು ಮೊದಲು ಏನ್ ಕೇಳ್ತಾ ಇದ್ದಾನೆ, ವಾಟ್ ಇಸ್ ವರ್ಕ್ ಡನ್. ವರ್ಕ್ ಡನ್ ಅಂದ್ರೆ ಡಬ್ಲ್ಯೂ ಕೇಳ್ತಾ ಇದ್ದಾನೆ. ಏನೇನ್ ಕೊಟ್ಟಿದ್ದಾನೆ, ಚಾರ್ಜ್ ಕೊಟ್ಟಿದ್ದಾನೆ, ಎಷ್ಟು, 5 ಕೂಲಮ್. ಮತ್ತೇನ್ ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟ್ ಕೊಟ್ಟಿದ್ದಾರೆ, 24 ವೋಲ್ಟ್. ಸೊ ಇವು ಮೂರಕ್ಕೂ ರಿಲೇಟೆಡ್ ಫಾರ್ಮುಲಾ ಏನು, ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ.
ಸೊ ಏನು ಕೇಳ್ತಾ ಇದ್ದಾರೆ, ಡಬ್ಲ್ಯೂ ಕೇಳ್ತಾ ಇದ್ದಾರೆ. ಸೊ ನೀವೇನು ಮಾಡಬೇಕು, ಕ್ಯೂನ ಮೇಲೆ ಕಳಿಸ್ತೀರಾ. ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಮಾಡ್ತೀರಾ. ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ವ್ಯಾಲ್ಯೂ ಎಷ್ಟು 24, ಕ್ಯೂ ವ್ಯಾಲ್ಯೂ ಎಷ್ಟು 5 ಕೂಲಮ್. ಸೊ ಮಲ್ಟಿಪ್ಲೈ ಮಾಡ್ತೀರಾ, 5 4 20, 5 2 10, 10 + 2 12. ಸೊ 120. ಸೊ ಇದಕ್ಕೆ ನೀವು ಎಸ್ ಐ ಯೂನಿಟ್ನ ಬರೆಯೋಕೆ ಮರಿಬಾರ್ದು. ಏನಾಗುತ್ತೆ, ವರ್ಕ್ ಡನ್ ಎಸ್ ಐ ಯೂನಿಟ್ ಜೌಲ್ಸ್. ಸೊ 120 ಜೌಲ್ಸ್ ಇಸ್ ಯೋರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಕ್ವಶನ್ ಮಾಡಿದ್ರು ಕೂಡ ಮತ್ತೆ ನೀವು ಅದನ್ನು ಒಂದು ಪೆನ್ ಪೇಪರ್ ಇಟ್ಕೊಂಡು ಮತ್ತೆ ನೀವು ಅದನ್ನು ಮಾಡಿ, ಜೊತೆಗೆ ಡಿಫ್ರೆಂಟ್ ವ್ಯಾಲ್ಯೂಸನ್ನು ಹಾಕೊಂಡು ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ಈಗ. ಹೌ ಮಚ್ ಎನರ್ಜಿ ಇಸ್ ಗಿವನ್ ಟು ಈಚ್ ಕೂಲಮ್ ಆಫ್ ಚಾರ್ಜ್ ಪಾಸಿಂಗ್ ಥ್ರೂ ಅ 12 ವೋಲ್ಟ್ ಬ್ಯಾಟ್ರಿ. ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಈ ಕ್ವಶನ್. ಏನಿದು ಕ್ವಶನ್ ಅಂತಂದರೆ, ಏನು ಕೊಟ್ಟಿದ್ದಾನೆ, ವೋಲ್ಟ್ ಕೊಟ್ಬಿಟ್ಟಿದ್ದಾನೆ, 12 ವೋಲ್ಟ್. ಹೌ ಮಚ್ ಎನರ್ಜಿ ಅಂದ್ರೆ ಏನೀಗ, ನಾ ಆಗ್ಲೇ ಹೇಳಿದ್ದೀನಿ, ಎನರ್ಜಿ ಕೊಟ್ಟಿರಲಿ ಅಥವಾ ವರ್ಕ್ ಡನ್ ಕೊಟ್ಟಿರಲಿ ಅಥವಾ ಹೀಟ್ ಕೊಟ್ಟಿರಲಿ, ಇಟ್ ಇಸ್ ಒನ್ ಅಂಡ್ ಆಲ್ ಸೇಮ್. ಗಿವನ್ ಟು ಈಚ್ ಕೂಲಮ್ ಅಂದ್ರೆ ಏನು ಬರುತ್ತೆ, ಈಚ್ ಕೂಲಮ್ ಅಂದ್ರೆ ಚಾರ್ಜ್. ಈಚ್ ಅಂದ್ರೆ ಎಷ್ಟು, 1 ಕೂಲಮ್. ಸೊ ಕ್ಯೂ ಕೊಟ್ಟಿದ್ದಾರೆ 1 ಕೂಲಮ್. ಹೌ ಮಚ್ ವರ್ಕ್ ಡನ್ ಇಸ್ ಗಿವನ್ ಟು ಈಚ್ ಕೂಲಮ್ ಆಫ್ ಚಾರ್ಜ್ ಪಾಸಿಂಗ್ ಥ್ರೂ ಅ 12 ವೋಲ್ಟ್ ಬ್ಯಾಟ್ರಿ. ನೋಡಿ ನಿಮ್ಗೆಲ್ಲ ಸಿಕ್ಕಾಯ್ತು. ನಿಮಗೆ ವಿ, ಡಬ್ಲ್ಯೂ, ಕ್ಯೂ ಮೂರು ರಿಲೇಟೆಡ್ ಫಾರ್ಮುಲಾ ಏನು, ಮತ್ತೆ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಅವನೇನು ಕೇಳ್ತಾ ಇದ್ದಾನೆ, ವರ್ಕ್ ಡನ್. ಸೊ ಕ್ಯೂನ ಮೇಲೆ ಕಳಿಸ್ತೀರಾ, ಏನಾಗುತ್ತೆ ಫಾರ್ಮುಲಾ, ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ. ಅಗೇನ್ ಡಬ್ಲ್ಯೂ ಇಸ್ ಈಕ್ವಲ್ ಟು ವೋಲ್ಟೇಜ್ ಎಷ್ಟು 12 ಇದೆ, ಕ್ಯೂ ಎಷ್ಟು 1 ಕೂಲಮ್. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು 12 ಜೌಲ್ಸ್. ಇಷ್ಟು. ಸೊ ಐ ಹೋಪ್ ಇದು ತುಂಬ ಸಿಂಪಲ್ ಕ್ವಶನ್, ಸ್ವಲ್ಪ ಟ್ವಿಸ್ಟಿಂಗ್ ಆಗಿತ್ತು ಅಷ್ಟೇ. ಪದೇ ಹೇಳ್ತಾ ಇದ್ದೀನಿ, ಎನರ್ಜಿ, ವರ್ಕ್ ಡನ್ ಅಥವಾ ಹೀಟ್ ಮೂರು ಕೂಡ ಒಂದೇ. ಯಾಕಂತಂದ್ರೆ ಎಸ್ ಐ ಯೂನಿಟ್ ಮೂರ್ದು ಜೌಲ್ಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು, when a 12 volt battery is connected across an unknown resistor, there is a current of 2.5 microampere in the circuit. Find the value of resistance of the resistor. ಇಲ್ಲಿ ನೋಡಿ 2.5 ಮೈಕ್ರೋ ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು ಅಂದ್ರೆ, ಮೈಕ್ರೋ ಅಂತ ಕೊಟ್ಟಿದ್ರೆ ಇಟ್ ಈಸ್ 10 to the power of -3. ಮಿಲಿ ಅಂತ ಕೊಟ್ಟಿರ್ತಾರೆ, ಮ್ಯೂ ಫಾರ್ಮ್ ಅಲ್ಲಿ ಇರುತ್ತೆ. ಮಿಲಿ ಅಂತ ಕೊಟ್ಟಿದ್ರೆ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಇಂಟು 10 to the power of -6. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಕರೆಂಟು 2.5 ಇಂಟು 10 to the power of -3 ಆಂಪಿಯರ್ ಅಂತ ಬರ್ಕೋತೀರ. ವೋಲ್ಟೇಜ್ ಕೊಟ್ಟಿದ್ದಾರೆ ಎಷ್ಟು, 12 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ವೆನ್ ಅ 12 ವೋಲ್ಟ್ ಬ್ಯಾಟ್ರಿ ಇಸ್ ಕನೆಕ್ಟೆಡ್ ಅಕ್ರಾಸ್ ಅನ್ ಅನ್ನೋನ್ ರೆಸಿಸ್ಟರ್, ದೇರ್ ಇಸ್ ಅ ಕರೆಂಟ್ 2.5 ಮೈಕ್ರೋ ಆಂಪಿಯರ್. ಫೈಂಡ್ ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟಾರ್ ಅಂತ ಕೇಳಿದ್ದಾರೆ, ರೆಸಿಸ್ಟಾರ್ ಕೇಳಿದ್ದಾರೆ. ಸೊ ಏನ್ ಫಾರ್ಮುಲಾ, ವಿ ಯಾವಾಗ್ಲೂ ಮೇಲೆ ಇರುತ್ತೆ, ಟ್ರಯಾಂಗಲ್ ಬರ್ಕೋತೀರಾ ನೀವು, ಆಗ್ಲೇ ಹೇಳಿದ್ನಲ್ಲ. ಸೊ ವಿ ಐ ಆರ್. ಸೊ ಆರ್ ಕೇಳ್ತಾ ಇದಾರೆ ಅಲ್ವಾ, ಏನಾಗುತ್ತೆ ಫಾರ್ಮುಲಾ, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಆಗುತ್ತೆ. ಸೊ ಆರ್ ಇಸ್ ಈಕ್ವಲ್ ಟು ವಿ ಎಷ್ಟಿದೆ, 12 ಇದೆ, 12 ಡಿವೈಡೆಡ್ ಬೈ 2.5 ಇಂಟು 10 to the power of -3 ಅಂತ ಆಗುತ್ತೆ. ಸೊ ಅಗೇನ್ ಇದನ್ನ ಸಿಂಪ್ಲಿಫೈ ಮಾಡ್ತೀರಾ, ನಿಮಗೆ ಟೋಟಲ್ ಆಗಿ ಆನ್ಸರ್ ಏನು ಬರುತ್ತೆ, ಟೋಟಲ್ ಆಗಿ ನಿಮಗೆ ಆನ್ಸರ್ 4.8 ಇಂಟು 10 to the power of 2 ಬರುತ್ತೆ. ಸೊ ಇದೆಲ್ಲರಿಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ನಾನು. ನೀವು ಕೂಡ ಇದನ್ನ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಿ ಹೇಗೆ ಬರುತ್ತೆ ಆನ್ಸರ್ ಅಂತ ಕಮೆಂಟ್ ಅಲ್ಲಿ ಹೇಳಿ. ಸೊ ಅ ಕಾಪರ್ ವೈರ್ ಆಫ್ ರೆಸಿಸ್ಟಿವಿಟಿ 2.6 into 10 to the power of -8 ohm meter has a cross sectional area of 30 into 10 to the power of -4 centimeter cube. Calculate the length of the wire required to make a 10 ohm coil ಅಂತ ಇಷ್ಟು ಕೊಟ್ಟಿದೆ. ಸೊ ಡೇಟಾ ಬರ್ಕೋತೀರಾ ಮೊದಲು. ಅ ಕಾಪರ್ ವೈರ್ ಆಫ್ ರೆಸಿಸ್ಟಿವಿಟಿ ಅಂದ್ರೆ ಇದು ಓಮ್. ಸೊ ಓಮ್ ಕೊಟ್ಟಿದ್ದಾರೆ ಆ್ಯಂಡ್ ಹ್ಯಾಸ್ ಎಷ್ಟು ಕೊಟ್ಟಿದ್ದಾರೆ ರೆಸಿಸ್ಟಿವಿಟಿ, 2.6 into 10 to the power of -8 ohm meter. ನೆಕ್ಸ್ಟ್ ಏನು ಬರುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟಿದೆ, 30 into 10 to the power of -4 ಸೆಂಟಿಮೀಟರ್ ಕ್ಯೂಬ್. ಓಕೆ, ಸೆಂಟಿಮೀಟರ್ ಸ್ಕ್ವೇರ್, ಅದು ಕ್ಯೂಬ್ ಬರಲ್ಲ, ಸೆಂಟಿಮೀಟರ್ ಸ್ಕ್ವೇರ್. ಕ್ಯಾಲ್ಕುಲೇಟ್ ದ ಲೆಂತ್ ಕೇಳ್ತಾ ಇದ್ದಾರೆ. ಟು ಮೇಕ್ ಅ ರಿಕ್ವೈರ್ ರೆಸಿಸ್ಟೆನ್ಸ್ ಎಷ್ಟಿದೆ, 10 ಓಮ್. ರೆಸಿಸ್ಟೆನ್ಸ್ ಕೂಡ ಕೊಟ್ಟಿದ್ದಾರೆ 10 ಓಮ್. ಸೊ ನಿಮಗೆ ಫಾರ್ಮುಲಾ ಗೊತ್ತಿದೆ, ಆರ್ ಈಕ್ವಲ್ಸ್ ರೋ ಎಲ್ ಬೈ ಎ.
ಅಲ್ವಾ? ಬಟ್ ನೀವು ಇಲ್ಲಿ ಒಂದು ನೋಟಿಸ್ ಮಾಡ್ಬೋದು, ಏನು ಅಂತಂದ್ರೆ ಯು ಹ್ಯಾವ್ ಟು ಸಿ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ರೆಸಿಸ್ಟಿವಿಟಿನ ಓಮ್ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಏರಿಯಾನ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೀವೇನ್ ಮಾಡ್ಬೇಕು, ಅದನ್ನ ಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡಬೇಕು. ಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಯು ಶುಡ್ ಡಿವೈಡ್ ಇಟ್ ಬೈ 100 ಸ್ಕ್ವೇರ್. 100 ಸ್ಕ್ವೇರಿನ ಡಿವೈಡ್ ಮಾಡ್ತೀರಾ. ಸೊ ಏನಾಗುತ್ತೆ ಆಗ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಕ್ವಲ್ಸ್ 30 ಇಂಟು 10 ಟು ದ ಪವರ್ ಆಫ್ -4 ಡಿವೈಡೆಡ್ ಬೈ 100 ಇಂಟು 100. ಏನಾಗುತ್ತೆ, 100 ಇಂಟು 100 10 ಟು ದ ಪವರ್ ಆಫ್ 4 ಆಗುತ್ತೆ. ಮೇಲ್ಗಡೆ ಬಂದಾಗ ಏನಾಗುತ್ತೆ, 10 ಟು ದ ಪವರ್ ಆಫ್ -4 ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 10 ಟು ದ ಪವರ್ ಆಫ್ -4 ಬರ್ಕೋತೀನಿ. ಟೋಟಲ್ ಏನಾಗುತ್ತೆ, 30 ಇಂಟು 10 ಟು ದ ಪವರ್ ಆಫ್ -8 ಆಯ್ತು. -8 ಮೀಟರ್ ಸ್ಕ್ವೇರ್. ಸೊ ಏನ್ ಕೇಳ್ತಾ ಇದ್ದಾರೆ, ಲೆಂತ್ ಕೇಳ್ತಾ ಇದ್ದಾರೆ. ಸೊ ಲೆಂತ್ ತಕ್ಕಂತೆ ನೀವು ಫಾರ್ಮುಲಾನ ಚೇಂಜ್ ಮಾಡ್ಕೋತೀರಾ. ರೆಸಿಸ್ಟಿವಿಟಿನ ಕೆಳಗಡೆ ಕಳಿಸಿ, ಏರಿಯಾನ ರೆಸಿಸ್ಟೆನ್ಸ್ ಜೊತೆ ಕಂಬೈನ್ ಮಾಡ್ತೀನಿ. ಸೊ ಏನಾಗುತ್ತೆ, R ಇಂಟು ಎ ಡಿವೈಡೆಡ್ ಬೈ ರೋ ಈಕ್ವಲ್ಸ್ ಎಲ್. ಸೊ ಎಲ್ಲದಕ್ಕೂ ಕೂಡ ಆನ್ಸರ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ರೆಸಿಸ್ಟೆನ್ಸ್ ಏನಿದೆ 10 ಇದೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 30 ಇಂಟು 10 ಟು ದ ಪವರ್ ಆಫ್ -8. ರೆಸಿಸ್ಟಿವಿಟಿ ಬಂದು 2.6 ಇಂಟು 10 ಟು ದ ಪವರ್ ಆಫ್ -8. ಸೊ ಇಲ್ಲಿ 10 ಟು ದ ಪವರ್ ಆಫ್ -8 10 ಟು ದ ಪವರ್ ಆಫ್ -8 ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. 10 ಇಂಟು 30 ಇಟ್ ಇಸ್ 300. 300 ಡಿವೈಡೆಡ್ ಬೈ 2.6 ಅಂದ್ರೆ ಯು ವಿಲ್ ಗೆಟ್ ಅನ್ ಆನ್ಸರ್ ಆಫ್ 115.38. ಸೊ ನೀವೇನ್ ಮಾಡ್ಬೋದು, ಪಾಯಿಂಟ್ ಅನ್ನ ಶಿಫ್ಟ್ ಮಾಡ್ಬೋದು ಈ ಕಡೆಗೆ. ಆಗೇನಾಗುತ್ತೆ 1.15 ಇಂಟು 10 ಟು ದ ಪವರ್ ಆಫ್ -2 ಆಗುತ್ತೆ. ಸೊ ಇಲ್ಲಿ ಕೂಡ SI ಯೂನಿಟ್ ಅನ್ನ ಬರೆಯೋದನ್ನ ಮರಿಬೇಡಿ. ಲೆಂತ್ SI ಯೂನಿಟ್ ಇಸ್ ನಥಿಂಗ್ ಬಟ್ ಮೀಟರ್. ಸೊ ಏನಾಗುತ್ತೆ ಆನ್ಸರ್, ಲೆಂತ್ ಈಕ್ವಲ್ಸ್ 1.15 ಇಂಟು 10 ಟು ದ ಪವರ್ ಆಫ್ -2 ಮೀಟರ್. ಸೊ ಇಲ್ಲಿ ಏನ್ ಕೊಟ್ಟಿದೆ, ಸಾರಿ ಇಲ್ಲಿ -2 ಅಲ್ಲ +2 ಆಗುತ್ತೆ. ಯಾಕೆ, ನನ್ನ ಪಾಯಿಂಟ್ ಅನ್ನ ನನ್ನ ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡಿದೆ. ನೀವು ರೈಟ್ ಸೈಡ್ಗೆ ಶಿಫ್ಟ್ ಮಾಡ್ತೀನಿ ಅಂದ್ರೆ ಆಗ ಮೈನಸ್ ಆಗುತ್ತೆ. ಲೆಫ್ಟ್ಗೆ ಶಿಫ್ಟ್ ಮಾಡ್ತೀನಿ ಅಂದ್ರೆ ಆಡ್ ಆಗುತ್ತೆ. ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಮತ್ತೆ ಈ ಒಂದು ಲೆಕ್ಕನ ನೀವು ನಿಮ್ಮ ಒಂದು ಬುಕ್ನಲ್ಲಿ ಟ್ರೈ ಮಾಡಿ.